ಇವತ್ತು ನೀವು ನೋಡ್ತಿರೋ ನನ್ನ ಜೀವನ ಈ ಮೇಕಪ್ ಸ್ಟುಡಿಯೋ ದೇವರು ನಮಗೆ ಒಂದು ಲೈಫ್ ಕೊಟ್ಟಿದ್ದಾರೆ ಅಂದರೆ ಅದಕ್ಕೊಂದು ಪರ್ಪಸ್ ಇರುತ್ತೆ. ಐ ಥಿಂಕ್ ನಮ್ದು ಒಂದು ಲೈಫ್ ಇರುತ್ತೆ ಗೈಸ್. ವಿ ಡೋಂಟ್ ಹ್ಯಾವ್ ಟು ಸ್ಯಾಕ್ರಿಫೈಸ್ ಎವ್ರಿಥಿಂಗ್. ಯಾವುದೇ ಸಿಚುವೇಶನಿಂದ ನಮ್ಮನ್ನು ನಾವು ಸೇವ್ ಮಾಡ್ಕೊಬೇಕು ಅಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಬಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಅನ್ನೋ ಲೈಕ್ ಅ ಲವ್ ಕಮ್ ಅರೇಂಜ್ ಮ್ಯಾರೇಜ್. ಸ್ಟಿಲ್ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಇನ್ಸ್ಟಾಗ್ರಾಮಲ್ಲಿ ನೀವು ನನ್ನ ವೀಡಿಯೋಸ್ ನೋಡಿರ್ತೀರಾ, ನನ್ನ ಬ್ರ್ಯಾಂಡ್ಸ್ನ ನೋಡಿರ್ತೀರಾ, ನಾನು ಏನು ಕೆಲಸ ಮಾಡ್ತೀನಿ ಅಂತ ಗೊತ್ತಿರುತ್ತೆ. ಬಟ್ ಪರ್ಸ್ನಲಿ ವಿ ಡೋಂಟ್ ಹ್ಯಾವ್ ಅ ಪ್ರಾಪರ್ ಕನೆಕ್ಷನ್ ಅಲ್ವಾ. ಸೊ ಇವತ್ತು ಮೇಕಪ್ ಮಾಡ್ತಾ ಮಾಡ್ತಾ ನಾವಿಬ್ಬರು ಮಾತಾಡೋಣ. ಇವತ್ತು ನೀವು ನೋಡ್ತಿರೋ ನನ್ನ ಜೀವನ ಈ ಮೇಕಪ್ ಸ್ಟುಡಿಯೋ ಆಗಲಿ, ನನ್ನ ಬ್ರ್ಯಾಂಡ್ಸ್ ಆಗಲಿ ಅಥವಾ ಇನ್ಸ್ಟಾಗ್ರಾಮ್ ಪ್ರೊಫೈಲ್, ಇದೆಲ್ಲ ಒಂದೇ ದಿನದಲ್ಲಿ ಬಂದಿರೋದಲ್ಲ. ಇದರಿಂದ ತುಂಬ ಭಯ, ಅಳು, ಕಷ್ಟ, ಚಾಲೆಂಜಸ್ನ ಹೆಂಗೆ ತೊಗೊಳೋದಪ್ಪ ಅನ್ನೋ ಒಂದು ದೊಡ್ಡ ಕ್ವೆಶ್ಚನ್ ಆಗಿ ಎಲ್ಲನೂ ಇತ್ತು. ಈ ವಿಡಿಯೋಲಿ ಮೇಕಪ್ ಮಾಡ್ತಾ ಮಾಡ್ತಾ ಮೇಕಪ್ಪು ಕಲಿತೀರಾ ಹಾಗೆ ನೀವು, ಪ್ಲಸ್ ಹೆಂಗೆ ನಾನು ನನ್ನ ಲೈಫ್ನ ನನಗೆ ಹೆಂಗೆ ಬೇಕೋ ಹಂಗೆ ಡಿಸೈನ್ ಮಾಡಿಕೊಂಡೆ ಅನ್ನೋದನ್ನು ಈ ವಿಡಿಯೋಲಿ ತಿಳಿಸ್ತೀನಿ ಆಯಿತಾ. ಪರ್ಸ್ನಲಿ ಬಿಲೀವ್ ಇನ್ ದೇವರು ನಮಗೊಂದು ಲೈಫ್ ಕೊಟ್ಟಿದ್ದಾರೆ ಅಂದರೆ ಅದಕ್ಕೊಂದು ಪರ್ಪಸ್ ಇರುತ್ತೆ. ಆ್ಯಂಡ್ ಆ ಪರ್ಪಸ್ನ ಹುಡ್ಕೊಂಡು ಹೋಗೋದೇ ಇಸ್ ಲೈಫ್, ಇಸ್ ವಾಟ್ ಐ ಪರ್ಸ್ನಲಿ ಫೀಲ್. ಒಬ್ಬರು ಅಂದ್ಕೊಂಡಿರ್ಬೋದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡಿ, ಓ ಐ ಥಿಂಕ್ ಶಿ ಇಸ್ ಬಾರ್ನ್ ವಿತ್ ಅ ಗೋಲ್ಡನ್ ಸ್ಪೂನ್, ಹುಟ್ಟಿದಾಗಲೇ ಇವರೆಲ್ಲ ಶ್ರೀಮಂತರ ಅನಿಸುತ್ತೆ ಆ್ಯಂಡ್ ಆಲ್ ದ್ಯಾಟ್. ನಾಟ್ ರಿಯಲಿ ಗೈಸ್. ಒನ್ ಥಿಂಗ್ ದಟ್ ಐ ಆಮ್ ಪ್ರೌಡ್ ಆಫ್ ಇಸ್ ಅಪ್ಪ ಅಮ್ಮ ಇಬ್ಬರು ನಮಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ. ದಿವ್ ಗಿವನ್ ಅಸ್ ಅ ಗುಡ್ ಎಜುಕೇಷನ್. ಏನು ಓದಬೇಕು ಅಂತ ಇದ್ವೋ ಅದನ್ನು ಓದಿಸಿದ್ದಾರೆ. ಇಫ್ ಹ್ಯಾವ್ ಟು ಟಾಕ್ ಅಬೌಟ್ ಮೈ ಸ್ಟಡೀಸ್, ನಾನು BCom ಗ್ರ್ಯಾಜುಯೇಟ್. ಅದಾದಮೇಲೆ ಫ್ಯಾಷನ್ ಡಿಸೈನಿಂಗ್ ಓದಬೇಕು ಅಂತ ಭಾರಿ ಆಸೆ ಇತ್ತು. ಆ್ಯಕ್ಚುಲಿ ನಾನು BSc ಇನ್ ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂದ್ಕೊಂಡಿದ್ದು. ಬಟ್ ಯು ನೋ ರೈಟ್, ಇಂಡಿಯನ್ ಪೇರೆಂಟ್ಸ್, ಸೊ ದೇ ವರ್ ಲೈಕ್ ಮೇ ಬಿ ದೇ ಫೆಲ್ಟ್ ದಟ್ ಈಸ್ ನಾಟ್ ಅ ಪ್ರಾಪರ್ ಡಿಗ್ರಿ ಅನ್ನೋ ಥರ. ಸೊ ಹಾಗಾಗಿ ಏನು ವರ್ಕೌಟ್ ಆದರೆ ಅಟ್ಲೀಸ್ಟ್ ಒಂದು ಡಿಗ್ರಿ ಆದರೂ ಇರುತ್ತೆ ಅನ್ನೋ ಒಂದು ಕನ್ಸರ್ನ್ ಅವ್ರಿಗೂ ಇತ್ತು. ಸೊ ದೇ ಆಸ್ ಮೀ ಟು ಟೇಕ್ ಅಪ್ BCom. ಎನಿವೇಸ್ ಐ ವಾಸ್ ಅಕೌಂಟ್ ಸ್ಟೂಡೆಂಟ್ಸ್ ಇನ್ PU. ಸೊ ಹಾಗಾಗಿ ನಾನು BCom ಮಾಡಿಕೊಂಡೆ. ಅದಾದಮೇಲೆ ಐ ವರ್ಕ್ ಫಾರ್ ಎನ್ IT ಕಂಪ್ನಿ ವಿಚ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ವರ್ಕ್ ದೇರ್. ಸೊ ಐ ಆಮ್ ಅ ಪರ್ಸನ್ ಹೂ ಲೈಕ್ಸ್ ಟು ಕ್ರಿಯೇಟ್ ಥಿಂಗ್ಸ್ ಆಯಿತಾ. ನನಗೊಬ್ಬರು ಇದನ್ನು ಮಾಡು ಅಂತ ಹೇಳಿದರೆ ನನಗೆ ಮಾಡೋದಕ್ಕೆ ಇಷ್ಟನೇ ಆಗೋದಿಲ್ಲ. ಅವ್ರೇನು ಹೇಳ್ತಾರೋ ಅದ್ರ ಆಪೋಸಿಟೇ ನಾನು ಮಾಡೋದು. ಸೊ ಐ ಆಮ್ ಲೈಕ್ ದ್ಯಾಟ್. ಐ ಥಿಂಕ್ ಐ ಆಮ್ ಲೈಕ್ ದ್ಯಾಟ್. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ವರ್ಕ್ ದೇರ್. ಬಟ್ ನಾನು ಅಲ್ಲಿ ಆ್ಯಕ್ಚುಲಿ ಹೋಗಿದ್ದೆ ಪ್ರಾಬ್ಲಿ ಒಂದು ಸ್ವಲ್ಪ ದುಡ್ಡು ಸೇರಿಸಿಟ್ಕೊಂಡು ಡಿಸೈನಿಂಗ್ ಮಾಡೋಣ ಅಂತ. ಬಟ್ ದೆನ್ ಇಟ್ ಡಿಂಟ್ ಹ್ಯಾಪನ್ ಫಾರ್ ಮೀ ದೇರ್. ಆ್ಯಂಡ್ ಇಮಿಡಿಯೇಟ್ಲಿ ಐ ಟೋಲ್ಡ್ ಮೈ ಡ್ಯಾಡ್ ದಟ್ ನನಗೆ ಇದಾಗ್ತಾಯಿಲ್ಲ, ಐ ವಾಂಟ್ ಟು ಡೂ ಫ್ಯಾಷನ್ ಡಿಸೈನಿಂಗ್. ದೆನ್ ಐ ಡಿಡ್ ಮೈ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಫ್ಯಾಷನ್ಸ್, ವಿಚ್ ವಾಸ್ ದ ಬೆಸ್ಟ್ ಥಿಂಗ್ ದಟ್ ಐ ಡಿಡ್ ಅನಿಸುತ್ತೆ. ಐ ಥಿಂಕ್ ನಮ್ದು ಒಂದು ಲೈಫ್ ಇರುತ್ತೆ ಗೈಸ್. ವಿ ಡೋಂಟ್ ಹ್ಯಾವ್ ಟು ಸ್ಯಾಕ್ರಿಫೈಸ್ ಎವ್ರಿಥಿಂಗ್. ಓದುವಾಗ ಓದ್ಕೊಂಡ್ಬಿಡ್ಬೇಕು ಅಂತಾರೆ, ದಟ್ ಈಸ್ ವೆರಿ ಟ್ರೂ. ಸೊ ನಿಮಗೆ ಏನು ಅನಿಸುತ್ತೆ ನನಗಿದು ಮಾಡಬೇಕು, ನನಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂತ, ಅದು ನಿಮ್ಗೆ ಆದಾಗ ಹೆಂಗಾದರೂ ಕಾಡಿಬೇಡಿನೋ ಮಾಡ್ಕೊಂಬಿಡಿ. ಬಟ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್, ಆ್ಯಸ್ ಅ ಚೈಲ್ಡ್ ನೀವು ಅದೇನು ಫೋರ್ಸ್ ಮಾಡಿ ನಿಮ್ಮ ಪೇರೆಂಟ್ಸಿಂದ ತೊಗೊಂಡಿರ್ತೀರಲ್ಲ, ಮೇಕ್ ಶ್ಯೂರ್ ಫ್ರಮ್ ದ್ಯಾಟ್ ಯು ಮೇಕ್ ದೆಮ್ ಫೀಲ್ ಪ್ರೌಡ್ ಅಂತ. ಅವರು ಕಷ್ಟಪಟ್ಟು ದುಡಿದು ನಿಮಗೋಸ್ಕರ ಇನ್ವೆಸ್ಟ್ ಮಾಡಿದಾಗ ನೀವು ಸುಮ್ಮನೆ ಕಾಟಾಚಾರಕ್ಕೆ ಅಂತ ಅದನ್ನೇನೋ ಒಂದು ಮಾಡೋಣ ಬಿಡು, ಟೈಮ್ ಪಾಸ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡು ಆ್ಯಂಡ್ ಯು ಡೋಂಟ್ ಯೂಟಿಲೈಸ್ ದ್ಯಾಟ್ ಇಸ್ ಟೋಟಲಿ ರಾಂಗ್. ನಾನು ಫ್ಯಾಷನ್ ಡಿಸೈನಿಂಗ್ ಓದುವಾಗ ಐ ಥಿಂಕ್ ಐ ಹ್ಯಾಡ್ ಲೈಕ್ 6 months ನಾನು ಕಾಲೇಜಿಗೆ ಹೋಗಿದ್ದೆ, ಮತ್ತು ಇನ್ನೂ 6 months ಇಟ್ ವಾಸ್ ಕೋವಿಡ್. ಸೊ ಕೋವಿಡ್ ಆದ ಕಾರಣ ವಿ ಹ್ಯಾಡ್ ಟು ಡೂ ಎವ್ರಿಥಿಂಗ್ ಆನ್ಲೈನ್. ನನ್ನ ಕ್ಲಾಸಸ್ ಎಲ್ಲ ಆನ್ಲೈನೇ ಆಯಿತು. ಸೊ ದ್ಯಾಟ್ ಲೆಟ್ ಮಿ ಟೆಲ್ ಯು, ನಾನು ದುಡಿಯೋಕ್ಕೆ ಶುರು ಮಾಡಿದ್ದು ವೆನ್ ಐ ವಾಸ್ ಇನ್ 8th standard ಆಯಿತಾ. ಇಟ್ ವಾಸ್ ನಾಟ್ ಲೈಕ್ ನಾನು ಆಚೆ ಹೋಗಿ ದುಡಿತಿದ್ದೆ, ಬಟ್ ಐ ಯೂಸ್ ಟು ಟೇಕ್ ಟ್ಯೂಷನ್ಸ್ ಫಾರ್ ಯಂಗರ್ ಕ್ಲಾಸಸ್. ಅಂದರೆ ನಾನು 8th ಇದ್ದೀನಿ ಅಂದರೆ 7th, 6th, 5th ನಾನು ಮ್ಯಾಥ್ಸ್ ಹೇಳ್ಕೊಡ್ತಾ ಇದ್ದೆ. ಮೈ ಮಾಮ್ ಇಸ್ ಅ ಟೀಚರ್. ಸೊ ಅವರಿಗೆ ಬರೋ ಸ್ಟೂಡೆಂಟ್ಸಲ್ಲಿ ಮ್ಯಾಥ್ಸ್ನ ಮಾತ್ರ ನಾನು ಹೇಳ್ಕೊಡ್ತಾ ಇದ್ದೆ. ದಟ್ಸ್ ಹೌ ಶಿ ಯೂಸ್ ಟು ಪೇ ಮಿ 800 rupees. ಒಂದು 4-5 ಜನ ಸ್ಟೂಡೆಂಟ್ಸಿಗೆ ಹೇಳ್ಕೊಡ್ತಿದ್ದೆ. ಆ್ಯಂಡ್ ದೆನ್ ಹೀಗೆ ಡಿಗ್ರಿ ಮಾಡೋವಾಗ ಟ್ಯೂಷನ್ಸ್ ಮಾಡಿನೇ ಐ ಯೂಸ್ ಟು ಅರ್ನ್ ಅರೌಂಡ್ 15,000. ಅದರಲ್ಲಿ ನಾನು 8,000 ಏನೋ ಸೇವ್ ಮಾಡಿ ಮಿಕ್ಕಿದ 7,000ನ ನಾನು ಯೂಸ್ ಮಾಡ್ಕೊತಾ ಇದ್ದೆ. ಹೌ ಐ ಲರ್ನ್ಡ್ ದ ಹ್ಯಾಬಿಟ್ ಆಫ್ ಸೇವಿಂಗ್ಸ್. ನಾನು ಫ್ಯಾಷನ್ ಡಿಸೈನಿಂಗ್ ಓದೋವಾಗಲೇ ನಾನು ಆಲ್ರೆಡಿ ಫ್ರೀಲಾನ್ಸಿಂಗ್ ಶುರು ಮಾಡ್ಕೊಂಡ್ಬಿಟ್ಟಿದ್ದೆ. ಲೈಕ್ ಐ ಯೂಸ್ ಟು ಗೆಟ್ ಆರ್ಡರ್ಸ್ ಫ್ರಮ್ ದ ಕ್ಲೈಂಟ್ಸ್. ನಾನು ಔಟ್ಸೋರ್ಸ್ ಮಾಡ್ತಾಯಿದ್ದೆ, ಟೈಲರ್ಸ್ನ ಮಾಡಿಕೊಂಡು. ಹಾಗೆ ಐ ಯೂಸ್ ಟು ಅರ್ನ್. ಲೈಕ್ ಐ ಆಮ್ ನಾಟ್ ಅ ಪರ್ಸನ್ ಹೂ ಕ್ಯಾನ್ ಬಿ ಡಿಪೆಂಡೆಂಟ್ ಆನ್ ಸಂಬಡಿ ಫಾರ್ ಮನಿ. ಆ್ಯಂಡ್ ನನಗೇನಾದರೂ ಒಂದು ಇಷ್ಟ ಆಯಿತು ಅಂದರೆ ಅದು ನಂಗೆ ಬೇಕು ಅಂದರೆ ಬೇಕು ಅಷ್ಟೇ. ಆ್ಯಂಡ್ ದ್ಯಾಟ್ ಕ್ಯಾನ್ ಹ್ಯಾಪನ್ ಓನ್ಲಿ ವೆನ್ ಯು ಆರ್ ಬೀಯಿಂಗ್ ಇಂಡಿಪೆಂಡೆಂಟ್ ಆ್ಯಂಡ್ ಆಲ್ಸೋ ವೆನ್ ಯು ಆರ್ ಬೀಯಿಂಗ್ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್. ಸ್ಪೆಷಲಿ ನಾಟ್ ಆಲ್ ದ ಟೈಮ್, ಬಟ್ ಯಾ ಸರ್ಟನ್ ಟೈಮ್ಸ್, ಸ್ಪೆಷಲಿ ಹೆಣ್ಮಕ್ಳಿಗೆ, ಇಟ್ ಈಸ್ ನಾಟ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ಆಲ್ವೇಸ್ ಗೆಟ್ ಅ ನೈಸ್ ಪಾರ್ಟ್ನರ್.
ರೈಟ್. ಸೊ ನಾವು ಯಾವುದೇ ಸಿಚುವೇಶನಿಂದ ನಮ್ಮನ್ನು ನಾವು ಸೇವ್ ಮಾಡ್ಕೊಬೇಕು ಅಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಬಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಅನ್ನೋದು ನಂದೊಂದು ಅಭಿಪ್ರಾಯ. ಆ್ಯಂಡ್ ದೆನ್ ನಮ್ಮದು ಐ ಗಾಟ್ ಮ್ಯಾರಿಡ್ ಟು ರಾಘವ್. ಐ ಥಿಂಕ್ ನಾನು ನಮ್ಮ ಲವ್ ಸ್ಟೋರಿ ವಾಟ್ ಎವರ್ ವೆಡ್ಡಿಂಗ್ ಸ್ಟೋರಿ ವಾಟ್ ಎವರ್ ಇಟ್ ಈಸ್ ಅದನ್ನು ನಾನು ಸೆಕೆಂಡ್ ಪಾರ್ಟಲ್ಲಿ ಹಾಕ್ತೀನಿ. ಲೆಟ್ ಮೀ ನೋ ಇಫ್ ಯು ಗೈಸ್ ಆರ್ ರಿಯಲಿ ಇಂಟ್ರೆಸ್ಟೆಡ್ ಟು ನೋ ಅಬೌಟ್ ಇಟ್. ಬಿಕಾಸ್ ನಾನು ಎಲ್ಲೂ ಇದ್ರ ಬಗ್ಗೆ ಮಾತಾಡಲಿಲ್ಲ. ನಾನು ಎಲ್ಲೂ ಸೋಷಿಯಲ್ ಮೀಡಿಯಲ್ಲಿ ನನ್ನ ಪರ್ಸ್ನಲ್ ಲೈಫ್ ಹೆಂಗಿತ್ತು ಏನು ನಾನು ಹೇಳ್ಕೊಳ್ಳೋದಿಲ್ಲ. ಐ ಡೋಂಟ್ ನೋ. ಐ ಬಿಲೀವ್ ದಟ್ ಮೈ ವರ್ಕ್ ಶುಡ್ ಟಾಕ್ ಅಷ್ಟೇ ಅಂತ. ಮದುವೆ ಆಗಿದ್ದು ಹೊಸದ್ರಲ್ಲಿ ಇಟ್ ವಾಸ್ ಲಿಟಲ್ ನನಗೆ ಟೈಮ್ ತಗೊಳ್ದು ಟು ಗೆಟ್ ಸೆಟಲ್ಡ್ ಇನ್ ಅ ನ್ಯೂ ಹೌಸ್, ನ್ಯೂ space. Even though it was like a love come arranged marriage, still it was very difficult for me to get settled. I still remember the very first day ಮಲಗ್ಬಿಟ್ಟು ಮಾರನೇ ದಿನ ಎಚ್ಚರ ಆಯಿತು ಆ್ಯಂಡ್ ಐಮ್ ಲೈಕ್ ಎಲ್ಲಿ ಬಂದುಬಿಟ್ಟಿದ್ದೀನಿ, ಯಾರ ಮನೆ ಇದು ಅನ್ನೋ ಥರ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ನನ್ನ ತಲೆಯಲ್ಲಿ. ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಪ್ರೊಸೆಸಿಂಗ್, ಓಕೆ ನಾವು ಇವಾಗ ನನ್ನ ಮದುವೆ ಆಗಿದೆ ಆ್ಯಂಡ್ ಐ ಆಮ್ ಸಪೋಸ್ ಟು ಸ್ಟೇ ಹಿಯರ್ ಅಂತ. ಸೊ ಫಾರ್ ಎವ್ರಿ ವುಮೆನ್ ದಿಸ್ ಫೇಸ್ ಬಂದೇ ಬರುತ್ತೆ. ಮದುವೆ ಆಗಿದ್ದು ಹೊಸದ್ರಲ್ಲಿ ಸಡನ್ನಾಗಿ ದ ನೆಕ್ಸ್ಟ್ ಡೇ ನ್ಯೂ ಪೀಪಲ್, ನ್ಯೂ ಫೇಸಸ್, ನಮ್ಮ ಮನೆಯವ್ರು ಯಾರು ಕಾಣಿಸ್ತಾ ಇಲ್ಲ. ದ್ಯಾಟ್ ಕಂಫರ್ಟ್ ಝೋನ್ ನಮ್ಮ ಮನೇಲಿ ಇರೋದು ಯು ಆಬ್ವಿಯಸ್ಲಿ ವುಡಂಟ್ ಗೆಟ್ ಇನ್ ಅ ನ್ಯೂ ಹೌಸ್ ಇನಿಷಿಯಲಿ. ಮದುವೆ ಆಗಿದ್ದು ಹೊಸದ್ರಲ್ಲಿ ನಾನು ರಾಘವ್ ವಿ ಹ್ಯಾಡ್ ಅ ಡಿನ್ನರ್ ಆ್ಯಂಡ್ ವಾಕ್ ಮಾಡ್ತಾ ಇದ್ವಿ ಕೆಳಗಡೆ ಆ್ಯಂಡ್ ಸಡನ್ಲಿ ಐ ಟೋಲ್ಡ್ ಹಿಮ್, ಕ್ಯಾನ್ ಐ ಲೈಕ್ ಸ್ಟಾರ್ಟ್ ಡೂಯಿಂಗ್ ಸಮಥಿಂಗ್ ವಿತ್ ಮೇಕಪ್. ನನ್ನ ಮೇನ್ ಇಂಟೆನ್ಷನ್ ಏನಿದ್ದಿದ್ದು ಅಂದರೆ ಐ ವಾಂಟ್ ಟು ಮೇಕ್ ದ ಮೇಕಪ್ ಅಫೋರ್ಡೆಬಲ್. I want to promote Indian brands. These were certain things that was in my head. ಆಯಿತಾ, ಇವಾಗ ಏನೋ ಒಂದು ಬ್ರ್ಯಾಂಡೋ ಅಥವಾ ಏನೋ ಒಂದು ಬಿಸ್ನೆಸ್ ಶುರು ಮಾಡ್ತೀವಿ ಅಂದರೆ ಇಟ್ಸ್ ನಾಟ್ ದಟ್ ರ್ಯಾಂಡಮ್ಲಿ ಯು ಡೂ ಇಟ್. ಅವ್ರು ಮಾಡ್ತಾರೆ, ಅವ್ರು ದುಡಿತಾ ಇದ್ದಾರೆ, ಅದಕ್ಕೆ ನಾವು ಇದನ್ನು ಕಲ್ತ್ಬಿಟ್ಟು ಶುರು ಮಾಡಿಬಿಟ್ರೆ ನಾವು ದುಡಿಬೋದು. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಈಚ್ ಒನ್ಸ್ ಟ್ಯಾಲೆಂಟ್ ಮ್ಯಾಟರ್ಸ್ ಅ ಲಾಟ್ ಇನ್ ಎನಿಥಿಂಗ್ ದ್ಯಾಟ್ ಯು ಡೂ. ಆ್ಯಂಡ್ ಅವರು ಇವಾಗ ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದಾರೆ ಅಂದರೆ ಇದ್ರ ಹಿಂದೆ ಪ್ರಾಬ್ಲಿ ಒಂದು 5 yearsಯಿಂದ ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತಾರೆ. ಆ್ಯಂಡ್ ಆ ಕಷ್ಟಕ್ಕೆ ಇವತ್ತು ಪ್ರತಿಫಲವಾಗಿ ವಾಟ್ ದೇ ಆರ್ ಅರ್ನಿಂಗ್ ಟುಡೇ. ಸೇಮ್ ಥಿಂಗ್ ವಿತ್ ಮೀ ಆಲ್ಸೋ. ಟುಡೇ ಇವತ್ತು ನಾನಿರೋ ಸ್ಟೇಜನ್ನು ಯಾರಾದರೂ ನನ್ನ ನೋಡಿದ್ರೆ ದೇ ಮೈಟ್ ಫೀಲ್, ಓ ಇವಳೇನು ಬರೀ ವಿಡಿಯೋ ಮಾಡಿಕೊಂಡು ಹಿಂಗೆ ದುಡಿತಾ ಇದ್ದಾಳೆ ಅಂತ. ಬಟ್ ಐ ನೋ ಆ್ಯಂಡ್ ಮೈ ಹಸ್ಬೆಂಡ್ ನೋ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ವೆನ್ ಐ ವಾಸ್ ನಾಟ್ ಅರ್ನಿಂಗ್ ಎನಿಥಿಂಗ್. ಅಂದರೆ ಮದುವೆ ಆಗೋಕ್ಕೂ ಮುಂಚೆ ಪ್ರತಿದಿನ ಐ ಯೂಸ್ ಟು ಇರಿಟೇಟ್ ಹಿಮ್. ಐ ಥಿಂಕ್ ನಾನೇನು ದುಡಿತಾ ಇಲ್ಲ, ನನಗೇನು ಆಗ್ತಾನೇ ಇಲ್ಲ, ಯಾವುದ್ರಲ್ಲಿ ಕೈ ಹಾಕಿದ್ರೂ ಕ್ಲಿಕ್ ಆಗ್ತಾ ಇಲ್ಲ, ನನಗೆ ಗೊತ್ತಿಲ್ಲ ನಾನು ಏನು ಮಾಡಬೇಕು ಅಂತ ಪ್ರತಿದಿನ ಇದನ್ನು ನಾನು ಮಾತಾಡಿದ್ದೀನಿ. ಟುಡೇ ವೆನ್ ಎವರ್ ಐ ಕೀಪ್ ಟೆಲ್ಲಿಂಗ್ ಮೈ ಸಕ್ಸಸ್ ಟು ಮೈ ಹಸ್ಬೆಂಡ್, ನೋಡು ಇವತ್ತು ಹಿಂಗಾಯಿತು ಅಂತ ಹೇಳಿದಾಗ ದ್ಯಾಟ್ ಎಂಥೂಸಿಯಾಸಮ್ ದ್ಯಾಟ್ ಐ ಪುಟ್ ಅಕ್ರಾಸ್, ಹಿ ಟೆಲ್ಸ್ ಮೀ, ವೇರ್ ಇಸ್ ದ್ಯಾಟ್ ಗರ್ಲ್ ಹೂ ಯೂಸ್ ಟು ಸಿಟ್ ಇನ್ ಕ್ರೈ, ಏನೂ ವರ್ಕ್ ಆಗ್ತಾ ಇಲ್ಲ ಅಂತ. ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ವಾಟ್ ಐ ಆಮ್ ಟುಡೇ. ಸೊ ಡೋಂಟ್ ಥಿಂಕ್ ಇಟ್ ಈಸ್ ವೆರಿ ಈಸಿ ಅಂತ, ಆ್ಯಂಡ್ ಡೋಂಟ್ ಗೋ ಫಾರ್ ಶಾರ್ಟ್ ಕಟ್ಸ್. ಆಯಿತಾ, ಎಷ್ಟು ನಿಧಾನಕ್ಕೆ ಗ್ರೋ ಆಗ್ತಿರೋ ಅಷ್ಟು ಒಳ್ಳೆಯದು. ಬಿಕಾಸ್ ದ್ಯಾಟ್ ಈಸ್ ಗೋಯಿಂಗ್ ಟು ಬಿಲ್ಡ್ ಯುವರ್ ಫೌಂಡೇಶನ್ ಆಫ್ ಜೆನ್ಯೂನ್ ಪೀಪಲ್ ಅರೌಂಡ್ ಯು. ಆ್ಯಂಡ್ ಸ್ಪೆಷಲಿ ಆನ್ ಮೈ ಇನ್ಸ್ಟಾಗ್ರಾಮ್ ಐ ಟೆಲ್ ಯು, ನನಗೆ ಮೇಲ್ ಫಾಲೋವರ್ಸ್ ತುಂಬ ಕಮ್ಮಿ. ಮೇ ಬಿ ಐ ಕ್ಯಾನ್ ಕೌಂಟ್ ಆ್ಯಂಡ್ ಐ ನೋ ಹೂ ದೇ ಆರ್. ಒನ್ ಆಫ್ ಮೈ ಕ್ಲೋಸೆಸ್ಟ್ ಫ್ರೆಂಡ್ಸ್ ಹಸ್ಬೆಂಡ್, ಲೈಕ್ ಮಹಿಮಾ ಅವರ ಹಸ್ಬೆಂಡ್ ಇರ್ಬೋದು ಆ್ಯಂಡ್ ನನ್ನ ಹಸ್ಬೆಂಡ್ ಇರ್ಬೋದು, ಆ್ಯಂಡ್ ನಂದು 2-3 ಸ್ಕೂಲ್ ಫ್ರೆಂಡ್ಸ್ ಆ್ಯಂಡ್ 2 or 3 ಮೇ ಬಿ ಮೈ ಕಾಲೇಜ್ ಫ್ರೆಂಡ್ಸ್, ಅಂದರೆ ನನ್ನ ಫ್ಯಾಷನ್ ಫ್ರೆಂಡ್ಸ್, ಇಷ್ಟೇ. ಆ್ಯಂಡ್ ಐ ಕ್ಯಾನ್ ಕೌಂಟ್ ಆ್ಯಂಡ್ ಟೆಲ್. ವೈ? ಬಿಕಾಸ್ I know what to put and I know to whom I'm putting it. ಆಯಿತಾ, ಏನೋ ಎಲ್ಲ ಪ್ರತಿಯೊಂದನ್ನು ತೆಗೆದು ಐ ಡೋಂಟ್ ಮೇಕ್ ಅ ಮಿಕ್ಸ್ಚರ್ ಆನ್ ಮೈ ಇನ್ಸ್ಟಾಗ್ರಾಮ್. ಸೊ ದಿಸ್ ಈಸ್ ಆಲ್ಸೋ ಸಮಥಿಂಗ್ ದ್ಯಾಟ್ ಯು ಶುಡ್ ಕೀಪ್ ಇನ್ ಮೈಂಡ್ ಆ್ಯಸ್ ಅ ಬಿಸ್ನೆಸ್ ಓನರ್. ನಮಗೆ ನಾವೇನು ಕೊಡ್ತೀವಿ, ಯಾರು ತಗೊಳ್ತಾರೆ ಅಷ್ಟೇ ಜನ ಇರಬೇಕು ಅಲ್ಲಿ. ಓನ್ಲಿ ದೆನ್ ದ್ಯಾಟ್ ಇಸ್ ಕಾಲ್ಡ್ ಎನ್ ಆರ್ಗ್ಯಾನಿಕ್ ಗ್ರೋತ್. ಆ್ಯಂಡ್ ಟಿಲ್ ಟುಡೇ ನಾನು ಒಂದು ದಿನಾನೂ ಆ್ಯಡ್ಸ್ ರನ್ ಮಾಡಿಲ್ಲ ನನ್ನ ರೀಲ್ಸ್ ಮೇಲೆ, ಅಥವಾ ಫಾಲೋವರ್ಸ್ ಬೇಕು ಅಂತ ಪೇಯ್ಡ್ ತೊಗೊಂಡಿಲ್ಲ, ನೆವರ್. You can see my followers and also you can see my reels count. ಅಂದರೆ ಎಷ್ಟು ವ್ಯೂಸ್ ಬರ್ತಿದೆ ಅಂತ. ದಿಸ್ ಇಸ್ ಆಲ್ ಬಿಕಾಸ್ ಇಟ್ ಈಸ್ ಆಲ್ ಕನ್ಸಿಸ್ಟೆಂಟ್ ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಆರ್ಗ್ಯಾನಿಕ್. ಆ್ಯಂಡ್ ಬೀಯಿಂಗ್ ಕನ್ಸಿಸ್ಟೆಂಟ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಯಾವಾಗ ಅದನ್ನು ರಿಯಲೈಸ್ ಮಾಡಿಕೊಂಡೆ ಅಂದರೆ ನಾನು ಈ ಸ್ಟುಡಿಯೋ ಮಾಡೋವಾಗ, ಆಯಿತಾ. ಸೊ ಈ ಸ್ಟುಡಿಯೋ ಮಾಡೋವಾಗ ಏನಾಯಿತು, ಇಟ್ ವಾಸ್ ಓನ್ಲಿ ಮೀ ಆ್ಯಂಡ್ ಮೈ ಹಸ್ಬೆಂಡ್ ಹೂ ಆರ್ ಟು ರನ್ ಅರೌಂಡ್ ಫಾರ್ ಎವ್ರಿಥಿಂಗ್. I manifested for 1 floor and I've got 3 floors. Idu studio, and the second floor is boutique, and the third floor is for packing for Swarna by Tarini and all of that. So this is called development. This is called success according to me. And business ali there is no stop. Id madadmele next day launch madana, next day launch madana. Every day is a creative day.
every single day is a space for your creativity. So business ಅಲ್ಲಿ there is no end, there's no full stop. ಮಾಡ್ತಾನೆ ಇರಬೇಕು ಆ್ಯಂಡ್ ಇದನ್ನ ಇಂಟ್ರೆಸ್ಟ್ ಇರಲೇಬೇಕು. ಏನೋ ಒಂದು ಸಕ್ಸಸ್ ಆಗಿದ ತಕ್ಷಣ ಸಾಕು ಬಿಡು ಗುರು ಇಷ್ಟೇ ದುಡ್ಡು, ನೋ. ಸಿ ದಿಸ್ ಇಸ್ ಅ ಎರಾ ವೇರ್ ಯು ಕ್ಯಾನ್ ಮೇಕ್ ಯುವರ್ ಮನಿ, ಆಯ್ತಾ? ಓಪನ್ಲಿ ಟೆಲಿಂಗ್, ಬಿಸ್ನೆಸ್ ಮಾಡೋದು ಇಸ್ ಟು ಮೇಕ್ ಮನಿ, ಬಿಕಾಸ್ ಯು ಡೋಂಟ್ ಹ್ಯಾವ್ ಅ ಫಿಕ್ಸ್ ಸ್ಯಾಲ್ರಿ. 20,000 30,000 ಅಂತ ಫಿಕ್ಸ್ ಸ್ಯಾಲರಿ ಇರಲ್ಲ. ಬಟ್ maybe ಈ ತಿಂಗಳು you can earn 30,000 and next ತಿಂಗಳು you will earn only 5,000 and other next ತಿಂಗಳು maybe you will earn 25,000. So this is not fixed. You should be open for everything. You should be open for profit and loss. And ಯಾವುದೇ business loss ಇಲ್ಲದೆ ಹಾಗೆ ಪಟ್ ಅಂತ ಬರುತ್ತೆ ಅನ್ನೋದಿಲ್ಲ. ಬಟ್ ಟಚ್ ವುಡ್, ಫಾರ್ ಮೀ ಐ ಮೇಕ್ ಶ್ಯೂರ್ ನಾನು ಯಾವುದೇ ಬಿಸ್ನೆಸ್ ಮಾಡಿದ್ರು ಲಾಸ್ ಇಲ್ಲ, ಬಟ್ ಅಟ್ಲೀಸ್ಟ್ ಏನು ಹಾಕಿದ್ದೀನಿ ಅದು ವಾಪಸ್ ಬರೋ ಹಾಗೆ ಐ ಮೇಕ್ ಶ್ಯೂರ್ ಇಟ್ ಹ್ಯಾಪನ್ಸ್, ಆಯಿತಾ? I don't know if I'm talking too much and boring you guys. And also ee thara talking videos I've never done, I think. Yeah. Though ee thara videos are only for somebody who wants to be inspired or who wants that one push, ala, you can do it. Whatever it is, you can ask me. I will help you out, Anadu. That is very important when you do a business, guys. Not everybody will trust you. And for me also, I think it was my brother and my husband. ನಾನು ಏನೇ ಹೇಳಿದ್ರು ಮಾಡು ನೋಡ್ಕೊಳ್ಳೋಣ ಆಮೇಲೆ ಏನಾಗುತ್ತೋ, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್, ಇಷ್ಟು ಹೇಳಿದ್ರೆ ಸಾಕಲ್ಲ ಯಾರಿಗೇ ಆದರೂ. ಆ್ಯಂಡ್ ಟಿಲ್ ಟುಡೇ ಐ ಹ್ಯಾವ್ ನಾಟ್ ಬಾರೋಡ್ ಅ ಸಿಂಗಲ್ ರುಪಿ ಫ್ರಮ್ ಎನಿಬಡಿ. ಸೊ ಈ ಸ್ಟುಡಿಯೋ ಮಾಡೋಕ್ಕೆ ನಾನು ಏನು ಇನ್ವೆಸ್ಟ್ ಮಾಡಿದೆ, ಎಷ್ಟು ಮಾಡಿದೆ, ಇದೆಲ್ಲ ನಿಮಗೆ ಬೇಕಿದ್ರೆ ಜಸ್ಟ್ ಕಮೆಂಟ್ ಮಾಡಿ ನನಗೆ. ಲೈಕ್ comment whatever you want to know from me about business and how I do it, how I did it, how I keep it running. ಇದೆಲ್ಲನೂ ನಾನು ನಿಮಗೆ I don't want to gatekeep anything. ಪ್ರತಿಯೊಂದನ್ನು ಹೇಳ್ತೀನಿ because I want my fellow women, especially women in a society where we are always looked down. I want the fellow women to do something, ಏನಾದರೂ ಒಂದು, but be financially independent. I think this video is going to be a push to anybody who's thinking ನಾನು ಮಾಡಬೇಕು ಬಿಸ್ನೆಸ್ಸು, ಅಯ್ಯೋ ಯಾವಾಗ ಮಾಡಲಿ, ಆಗುತ್ತೋ ಇಲ್ವೋ, ಇದನ್ನು ಕಳ್ಕೋಬೇಕೋ, ಈ ಥರದ ಕ್ವೆಶನ್ಸ್ ಇಟ್ಕೊಂಡು ಏನೂ ಶುರು ಮಾಡಿಬಿಡಿ. ಐ ಆಲ್ವೇಸ್ ಬಿಲೀವ್ ಇನ್ ಸ್ಟೇ ಪಾಸಿಟಿವ್ ಆ್ಯಂಡ್ ಡೂ ವಾಟ್ ಯು ವಾಂಟ್ ಟು ಡೂ ಆ್ಯಂಡ್ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಪ್ಲೇಸ್. ಇವಾಗ ನಾವು ಒಂದು ಪ್ಲ್ಯಾನ್ ಮಾಡ್ತೀವಿ, ಬೇಸಿಕ್ ಅಂದ್ಕೊಳ್ಳಿ. ಇವಾಗ ಒಂದು ಅಡುಗೆ ಮಾಡ್ತೀವಿ ಅಂದರೆ ವಿ ಆಬ್ವಿಯಸ್ಲಿ ಪ್ಲ್ಯಾನ್ ಅಲ್ಲ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಮನೇಲಿ ಇದೆಯಾ ಇಲ್ವಾ, ತೊಗೊಂಬರ್ಬೇಕಾ ಇಲ್ವಾ, ಅಥವಾ ಮನೇಲಿ ಇರೋ ಐಟಮ್ಸ್ನ ಇಟ್ಕೊಂಡು ಏನೇನು ಮಾಡ್ಬೋದು. ಸೇಮ್ ಥಿಂಗ್ ಇಸ್ ವಿತ್ ದ ಬಿಸ್ನೆಸ್. ವೆನ್ ಯು ಪ್ಲ್ಯಾನ್, ಓಕೆ ನಾನು ಇದನ್ನು ಮಾಡಬೇಕು, ಸೊ ಇದನ್ನು ಮಾಡೋದಕ್ಕೆ ನಾವು ಏನೇನೆಲ್ಲ ವಿ ಹ್ಯಾವ್ ಟು ಪ್ರಿಪೇರ್, ಅದನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಮೀನ್ ವೈಲ್ ಕೀಪ್ ಹ್ಯಾವಿಂಗ್ ಸಮ್ ಸ್ಟೇಬಲ್ ಇನ್ಕಮ್, ಅದು ಬರ್ತಾ ಇರಲಿ. ಅದರಲ್ಲಿರೋ ಸೇವಿಂಗ್ಸಲ್ಲಿ ಇವಾಗ ಇಫ್ ಯು ಸೇ ಫಾರ್ ಎಕ್ಸಾಂಪಲ್ ಐ ಆಮ್ ಟೆಲಿಂಗ್ 1 lakh rupees ನಮ್ಮ ಸೇವಿಂಗ್ಸ್ ಇದೆ ಅಂದರೆ 50,000 is like an emergency fund that you will keep. Rest 50,000 is something that you will put there, and this has to keep rotating in a business. Okay, this is how you're supposed to plan. ಸುಮ್ಮನೆ ಇರೋದೇ ಬರೋದನ್ನೆಲ್ಲ ತೆಗೆದು ಹಾಕೊಂಡ್ಬಿಟ್ಟು ಗಂಡನ ದುಡ್ಡು ನನ್ನ ದುಡ್ಡು ಎಲ್ಲನೂ ಹಾಕೊಂಡ್ಬಿಡೋಣ, ಆಗುತ್ತೋ ಇಲ್ವೋ ಆಮೇಲೆ ನೋಡ್ಕೊಳ್ಳೋಣ ಅಂದರೆ ದಟ್ ಇಸ್ ಸ್ಟುಪಿಡಿಟಿ. ದಟ್ ಇಸ್ ನಾಟ್ ಅದೇನೋ ಲಕ್ಷಣನೇ ಅಲ್ಲ ಅದು ಬಿಸ್ನೆಸ್ ಓನರ್ದು. ಅವ ಫ್ರೆಂಡ್ ಇನ್ US, ಆಯಿತಾ? ಐ ಥಿಂಕ್ ಯು ಗೈಸ್ ನೋ, ಶಿ ಇಸ್ ಮೈ ಕ್ಲೋಸೆಸ್ಟ್ ಫ್ರೆಂಡ್, ಅಕ್ಷಯ ಅಂತ. ಲಾಸ್ಟ್ ಟೈಮ್ ಅಲ್ಲ, ಅದಕ್ಕೆ ಮುಂಚೆ ವರ್ಷ ವೆನ್ ಶಿ ಹೆಡ್ ಕಮ್, ಐ ಹ್ಯಾಡ್ ಅರೌಂಡ್ 100K ಫಾಲೋವರ್ಸ್ ಐ ಥಿಂಕ್. ಆ್ಯಂಡ್ ಶಿ ಟೋಲ್ಡ್ ಮೀ, ನಾನು ನಿಜವಾಗ್ಲೂ ಅನ್ಕೊತಾ ಇದ್ದೆ ನೀನು ಸ್ಟಾರ್ಟಿಂಗಲ್ಲಿ ರೀಲ್ಸ್ ಎಲ್ಲ ಹಾಕೋವಾಗ ಯಾರು ನೋಡ್ತಾ ಇದ್ದಾರೆ ಇದನ್ನು ಅಂತ, ಇವಳು ಇಷ್ಟು ತಲೆ ಕೆಡಿಸ್ಕೊಂಡು ಹಾಕ್ತಾ ಇದ್ದಾಳೆ, ಬಟ್ ದೇರ್ ಇಸ್ ನೋಬಡಿ ಟು ಸಿ ದಿಸ್ ಅಲ್ವಾ ಅಂತ. ಆ್ಯಂಡ್ ಒನ್ ರೀಲ್ ಆಫ್ ಮೈ ಐ ಮೇಕಪ್ ಇಟ್ ವೆಂಟ್ ವೈರಲ್, ಆ್ಯಂಡ್ ದ್ಯಾಟ್ ಒಂದೇ ಒಂದು ರೀಲಿಂದ ನನಗೆ ಆಲ್ಮೋಸ್ಟ್ 25,000 ಫಾಲೋವರ್ಸ್ ಬಂದರು. ಆ್ಯಂಡ್ ದ್ಯಾಟ್ ಡೇ ಐ ಡಿಸೈಡೆಡ್, ಏನೇ ಆಗಲಿ ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಅಪ್ ಆನ್ ದಿಸ್ ಅಂತ. ಆ ಥರ ಎಲ್ಲರಿಗೂ ಒಂದಿನ ಒಂದು ಬ್ರೇಕ್ ಥ್ರೂ ಬರುತ್ತೆ, ಓಕೆ, ವಿಚ್ ವಿಲ್ ಲೈಕ್ ಕಂಪ್ಲೀಟ್ಲಿ ಓಪನ್ ದ ಡೋರ್ಸ್. ಇಷ್ಟು ಎಫರ್ಟ್ ಹಾಕಿದ್ಯಾ, ಟೇಕ್ ಇಟ್ ಅಂತ ಯೂನಿವರ್ಸ್ ವಿಲ್ ಗಿವ್ ಯು. ಜಸ್ಟ್ ವೇಟ್ ಫಾರ್ ದ್ಯಾಟ್ ಒನ್ ಡೇ, ಗೈಸ್. ಸೊ ಫಾರ್ ಎನಿಬಡಿ ಹೂ ವಾಂಟ್ಸ್ ಟು ಸ್ಟಾರ್ಟ್ ಅಪ್ ಸೋಷಿಯಲ್ ಮೀಡಿಯಾ, ವೀಡಿಯೋಸ್ ಮಾಡಬೇಕು, ರೀಲ್ಸ್ ಮಾಡಬೇಕು, ನಮ್ಮ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಮಾತಾಡೋಕ್ಕಾಗಲ್ಲ. ಇವತ್ತು ನಾನು ಹಿಂಗೆ ಇಷ್ಟು ಈಸಿಯಾಗಿ ಮಾತಾಡ್ತಾ ಇದ್ದೀನಿ, ಮುಂಚೆ ನನಗೂ ಬರ್ತಾ ಇರಲಿಲ್ಲ. ಐ ಯೂಸ್ ಟು ರೆಕಾರ್ಡ್ ಮಾಡಿ ಚೆಕ್ ಮಾಡೋದು, ಚೆನ್ನಾಗಿ ಬರ್ತಾ ಇದೆಯಾ. ಏನಾದರೂ ಕೆಲಸ ಮಾಡ್ತಾ ಇರುವಾಗ ಸುಮ್ಮನೆ ಕ್ಯಾಮ್ರಾನ ರೋಲಲ್ಲಿ ಇಟ್ಬಿಡೋದು, ಮಾತಾಡ್ಕೊಂಡು ಮಾಡೋದು. ಟ್ರೀಟ್ ಕ್ಯಾಮ್ರಾ ಲೈಕ್ ಅ ಪರ್ಸನ್. ಓಕೆ, ಮೇ ಬಿ ಯು ಆರ್ ನಾಟ್ ಗೆಟಿಂಗ್ ರಿವರ್ಡ್ಸ್, ಬಟ್ ಯು ಜಸ್ಟ್ ಕೀಪ್ ಟಾಕಿಂಗ್ ಟು ವಾಲ್ಸ್. ನಾವು ಇವಾಗ ಒಬ್ಬರೇ ಇದ್ದಾಗ ಒಂದೆಷ್ಟು ಸತಿ ನಾವು ಒಬ್ಬರೇ ಮಾತಾಡ್ತಾ ಇರ್ತೀವಲ್ಲ, ಅದೇ ಥರನೇ ಇದು. ಸೊ ಜಸ್ಟ್ ಕೀಪ್ ಟಾಕಿಂಗ್. ಡೋಂಟ್ ಪಾಲಿಶ್ ಥಿಂಗ್ಸ್, ಆಯಿತಾ?
ನಾವು ಈ ವರ್ಡ್ಸನ್ನು ಯೂಸ್ ಮಾಡಿದ್ರೆ ಹಿಂಗೆ ಅನ್ಕೊತಾರ, ಅದನ್ನು ಯೂಸ್ ಮಾಡಿದ್ರೆ ಹಿಂಗೆ ಅನ್ಕೊತಾರೆ, ಅನ್ಕೊಳ್ಳೋರು 1000 ಅನ್ಕೊಳ್ತಾರೆ. ನನಗೂ ಅಷ್ಟೇ, ಬೀಯಿಂಗ್ ಆನ್ ಸೋಷಿಯಲ್ ಮೀಡಿಯಾ ಐ ಹ್ಯಾವ್ ಗಾಟ್ ಕಾಮೆಂಟ್ಸ್ ಲೈಕ್, ನೀನು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಇದೆಯಾ, ಸೊ ಯು ಶುಡ್ ಬಿ ಓಪನ್ ಫಾರ್ ಕ್ರಿಟಿಸಿಸಮ್. ಆ್ಯಂಡ್ ಇಮ್ಯಾಜಿನ್ ದ ಲೆವೆಲ್ ಆಫ್ ಮೆಂಟ್ಯಾಲಿಟಿ ಆ ಪರ್ಸನ್ದು. ಒಬ್ರನ್ನ ನಾವು ಹೀಯಾಳಿಸ್ಬೇಕು, ಕೆಳಗಡೆ ಇಟ್ಟು ಮಾತಾಡಬೇಕು ಅನ್ನೋ ಥಾಟ್ ಇದೆ ಅಲ್ಲ ಅವರಿಗೆ. ಆ್ಯಂಡ್ ವಾಟ್ ಈಸ್ ಮೋರ್ ಬ್ಯಾಡ್ ದೆನ್ ದ್ಯಾಟ್ ಅಲ್ವಾ? ಸೊ ಗೆಟಿಂಗ್ comments from such people, such negative minded people should not affect you because they are already negative. So ಅವ್ರ ಕಡೆಯಿಂದ ನೀವು ಅಷ್ಟನ್ನೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದು. ನೆಗೆಟಿವ್ ಮೈಂಡೆಡ್ ಪೀಪಲಿಂದ ನೀವು ಪಾಸಿಟಿವ್ ಬಂದುಬಿಟ್ರೆ ದಟ್ ಈಸ್ ಅ ಮಿರಾಕಲ್ ಥಿಂಗ್. ಬಟ್ ಫ್ರಮ್ ನೆಗೆಟಿವ್ ಮೈಂಡೆಡ್ ಪೀಪಲ್ ನೆಗೆಟಿವಿಟಿನೇ ಬರ್ತಾರೆ, ದಟ್ಸ್ ನಾಟ್ ಸರ್ಪ್ರೈಸಿಂಗ್. ಸೊ ಜಸ್ಟ್ ಲೀವ್ ಇಟ್ ಟು ದೆಮ್. ಸೊ ಆ್ಯಕ್ಚುಲಿ ದಿಸ್ ಇಸ್ ಸಮಥಿಂಗ್ ದಟ್ ಐವ್ ಲರ್ನ್ಡ್ ಓವರ್ ಟೈಮ್. ಐ ಥಿಂಕ್ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ಪ್ರಾಬ್ಲಿ ಯುಲ್ ನೋ, ನಾನು ಪ್ರತಿಯೊಂದು ಕಮೆಂಟ್ಸು ಈ ಥರ ಬರೋದನ್ನು ನಾನು ಸ್ಟೋರಿಗೆ ಹಾಕಿ ಐ ಮೇಕ್ ಶ್ಯೂರ್ ನೋಬಡಿ ಎಲ್ಸ್ ರಿಪೀಟ್ ಇಟ್ ಅಂತ. ಬಟ್ ದಿಸ್ ಇಸ್ ಸಮಥಿಂಗ್ ದಟ್ಸ್ ನೆವರ್ ಎಂಡಿಂಗ್. ಓಕೆ, ನನಗೇನು ನಾನು ತುಂಬ ಜಾಸ್ತಿ ಮಾತಾಡ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ. ಯು ಗೈಸ್ ಲೆಟ್ ಮೀ ನೋ ಇಫ್ ದಿಸ್ ವಾಸ್ ಓಕೆ ಆರ್ ವಾಟ್ ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಬಟ್ ಕಮೆಂಟ್ಸಲ್ಲಿ ತಿಳಿಸಿ ಯಾರಿಗೆ ಈ ಪ್ರೊಫೆಷನ್ ಚೂಸ್ ಮಾಡೋದಕ್ಕೆ ಇಷ್ಟ ಇದೆ, ಇನ್ನೇನೇನು ತಿಳ್ಕೊಬೇಕು. ನೀವು ಯಾವುದನ್ನು ಗೇಟ್ ಕೀಪ್ ಮಾಡಲ್ಲ. ಐ ವಿಲ್ ಮೇಕ್ ಶ್ಯೂರ್ ಐ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಟು ಯು ಇನ್ ಡೀಟೇಲ್. ಬೇಸಿಕಲಿ ಏನು ಅಂದರೆ ಕಷ್ಟಪಟ್ಟು ದುಡಿಬೇಕು. ನಿಮಗೇನು ಇಷ್ಟ ಇದೆ, ನಿಮಗೇನು ಆಸೆ ಇದೆ, ಅದನ್ನು ನೀವು ದುಡ್ದಿರೋ ದುಡ್ಡಲ್ಲಿ ಖುಷಿಯಾಗಿ ತಗೋಬೇಕು. ಅದರದ್ದು ತೃಪ್ತಿನೇ ಬೇರೆನೇ ಥರ ಫೀಲಿಂಗ್ ಕೊಡುತ್ತೆ ವೆನ್ ಯು ಬೈ ಸಮಥಿಂಗ್ ಔಟ್ ಆಫ್ ಯೋರ್ ಓನ್ ಮನಿ. ಸೊ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಮೈ ಸೆಲ್ಫ್ ಫಾರ್ being in this position right now from where I was to what I am today. ಮೇ ಬಿ ನನಗೆ ಒಂದು ಸ್ವಲ್ಪ ಅವಾಗವಾಗ ಅನಿಸುತ್ತೆ ಇನ್ನೊಂದು ಸ್ವಲ್ಪ ಬೇಗ ಶುರು ಮಾಡಬೇಕಿತ್ತು, ಒಂಚೂರು ಸಪೋರ್ಟ್ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಅನಿಸುತ್ತೆ. ಬಟ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅನ್ನೋದನ್ನು ನಾನು ನಂಬಿದ್ದೀನಿ. ಯಾ, ದಟ್ಸ್ ಇಟ್ ಗೈಸ್. ಬೇಜಾನ್ ಮಾತಾಡ್ಬಿಟ್ಟಿದ್ದೀನಿ ನಾನು ಇವತ್ತು. ಐ ಡೋಂಟ್ ನೋ, ಐ ಹ್ಯಾವ್ ಸ್ಪೋಕನ್ ಸೋ ಮಚ್ ಅಂತ ಅನ್ನಿಸ್ತಾ ಇದೆ ನನಗೆ. ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ನೆಕ್ಸ್ಟ್ ಏನು ವಿಡಿಯೋ ಬೇಕು, ಅಬೌಟ್ ವಾಟ್ ಅಂತ. ಒಂದು ಅಬೌಟ್ ವೆಡ್ಡಿಂಗ್, ನನಗೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು ಜನ ಕೇಳ್ತಾ ಇದ್ದೀರಾ, ಅದನ್ನು ನಾನು ಹೇಳ್ತೀನಿ. ಎಪಿಸೋಡ್ 2 ಮಾಡ್ತೀನಿ ರೀಲ್ಸಲ್ಲಿ. ದೇರ್ ಐ ವಿಲ್ ಟೆಲ್ ಯು ನಿಮ್ಮ ಲೈಫಲ್ಲಿ ಏನೇನು ಫೇಸ್ ಮಾಡಿದ್ದೀರಾ, ನಿಮಗೆ ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಆರ್ ಯು ವಾಂಟ್ ಸಮ್ ಸಪೋರ್ಟ್, ಮಾರಲ್ ಸಪೋರ್ಟ್ ಬೇಕು, ಒಂದು ಪುಷ್ ಬೇಕು ಅಂದರೆ ಡೆಫಿನೆಟ್ಲಿ ಐ ಆಮ್ ಆಲ್ವೇಸ್ ದೇರ್ ಫಾರ್ ಅ ವುಮೆನ್. ಆ್ಯಂಡ್ ಯಾ, ದಟ್ ಈಸ್ ಇಟ್. ದಿಸ್ ಇಸ್ ಅ ವೆರಿ ಸಿಂಪಲ್ ಸಟಲ್ ಮೇಕಪ್ ನಾನು ಮಾಡಿರೋದು. I felt extremely happy talking to you guys. ಒಂಥರ ಖುಷಿ ಆಯಿತು ಶೇರಿಂಗ್ ಆಲ್ ಆಫ್ ದಿಸ್ ಬಿಕಾಸ್ ನಾನು ಯಾವತ್ತು ಯಾರ ಹತ್ರನೂ ಇದನ್ನೆಲ್ಲ ಹೇಳ್ಕೊಂಡಿಲ್ಲ. ಐ ರಿಯಲಿ ಫೆಲ್ಟ್ ಹ್ಯಾಪಿ. ಯು ಗೈಸ್ ಟೆಲ್ ಮೀ ಇನ್ ದ ಕಮೆಂಟ್ಸ್ ನೀವು ನನ್ನ ಕಡೆಯಿಂದ ಯಾವ ಥರ ವೀಡಿಯೋಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಗಿವ್ ವಾಟ್ ಯು ವಾಂಟ್ ಬಿಕಾಸ್ ನೀವು ಹೇಳೋವರೆಗೂ ನನಗೆ ಗೊತ್ತಿಲ್ಲ ನಿಮಗೇನು ನೋಡೋದಕ್ಕೆ ಇಷ್ಟ, ವಾಟ್ ಯು ವಾಂಟ್ ಟು ನೋ ಅಬೌಟ್ ಮೀ ಅನ್ನೋದು. ಆ್ಯಂಡ್ ಐ ಆಮ್ ಶ್ಯೂರ್ ಒಂದು ಫುಲ್ ವಿಡಿಯೋ ಮಾಡಿದ್ದೀನಿ, ಸೊ ನಿಮ್ಮ ಕಣ್ಣು ನನ್ನ ಡ್ರೆಸ್ ಮೇಲೆ ಇದ್ದಿರುತ್ತೆ. ಸೊ ದಿಸ್ ಒನ್ ಇಸ್ ಆಲ್ಸೋ ಫ್ರಮ್ ತಾರಿಣಿ. ಇದನ್ನು ನಾನು ಎಲ್ಲಾದರೂ ಟ್ಯಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಹಂಗೆ ಆಗಿಲ್ಲ ಅಂದರೆ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಐ ಹೋಪ್ ಯು ಗೈಸ್ ಲೈಕ್ ಇಟ್. ಐ ವಿಲ್ ಸಿ ಯು ಗೈಸ್ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.